ಹಾಯ್ ಫ್ರೆಂಡ್ಸ್, 2026 T20 ವಿಶ್ವಕಪ್ ಫೈನಲ್ ಬಗ್ಗೆ ಒಂದು ವಿಶಿಷ್ಟ ಅಂಶ ಬಗ್ಗೆ ಹೇಳ್ಬೇಕೇನಂತಂದರೆ 2010ರಿಂದ 2024ವರೆಗೂ ಒಟ್ಟಾರೆ 10, 12, 14, 16, 21, 22, 24 ಒಟ್ಟಾರೆ 7 ವಿಶ್ವಕಪ್ T20 ವಿಶ್ವಕಪ್ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ತಂಡ ವಿಶ್ವಕಪ್ಪನ್ನು ಗೆದ್ದಿರುತ್ತೆ. ಬಟ್ 2026ರಲ್ಲಿ ಮೊದಲು ಟಾಸ್ ಗೆದ್ದದ್ದು ನ್ಯೂಜಿಲ್ಯಾಂಡು. ಭಾರತ ಟಾಸ್ ಸೋತು ವಿಶ್ವಕಪ್ ಗೆದ್ದಿರೋದು ಕಳೆದ 7 ವಿಶ್ವಕಪ್ನಲ್ಲಿ ಇರುವ ದಾಖಲೆಯನ್ನು ಅಳಿಸಿ ಹೊಸ ದಾಖಲೆಯನ್ನು ಬರೀತಾರಂತ ಹೇಳ್ತಾ, ಇನ್ನೊಂದು ವಿಚಾರ ನನಗೆ ವೈಯಕ್ತಿಕವಾಗಿ ಕೆಟ್ಟದ ವಿಚಾರ ಏನಪ್ಪ ಅಂತಂದರೆ, ಈ ಗೌತಮ್ ಗಂಭೀರ್ ಅವರು 2027ರವರೆಗೂ ಭಾರತದ ಹೆಡ್ ಕೋಚ್ ಆಗಿ ಮುಂದುವರಿತಾರೆ ಅಂತೇಳಿ BCCI ಒಬ್ಬರು ಸದಸ್ಯರು ಇವತ್ತು ಅಧಿಕೃತವಾಗಿ ಪ್ರಕಟಣೆ ನೀಡ್ತಾರೆ. ಇವರು ನಮ್ಮ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ವಿಚಾರಕ್ಕೆ ತಂಟೆಗೆ ಬಾರದೇ ಇದ್ದರೆ ಸಾಕು, ಈ ಕಿತಾಪತಿ ಮಾಡದೇ ಇದ್ದರೆ ಸಾಕು ಅಂತ ಹೇಳ್ತಾ, ಅದು ಅಲ್ಲದೆ ಟೆಸ್ಟಲ್ಲಿ ಕೂಡ ಇವ್ರದ್ದು ಕೋಚಿಂಗನ್ನು ಬಿಟ್ಟು ಲಕ್ಷ್ಮಣ್ ಅವ್ರನ್ನ ನೇಮಕ ಮಾಡೋದು ಒಳ್ಳೆಯದಂತೇಳಿ, T20 ODI ಇರಲಿ, ಟೆಸ್ಟಿಗೆ ಮಾತ್ರ ಲಕ್ಷ್ಮಣ್ ಅವರು ಬೇಕೇ ಬೇಕು ಅನ್ನೋ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಈ ಮೂಲಕ ಹಂಚ್ಕೋತಾ ಇದ್ದೀನಿ. ಯಾಕಂದರೆ ಇವರ ಕೋಚಿಂಗಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮತ್ತು ನ್ಯೂಜಿಲ್ಯಾಂಡ್ ವಿರುದ್ಧ ಟೆಸ್ಟ್ ಸರಣಿ ತವರಿನಲ್ಲೇ ಸೋತಿರೋದು ಭಾರಿ ಮುಖಭಂಗ ಆಗಿದೆ ಅಂತ ಹೇಳ್ತಾ, ಈ ವರ್ಷ ಅಕ್ಟೋಬರ್ 22ರಿಂದ ನ್ಯೂಜಿಲ್ಯಾಂಡ್ ಪ್ರವಾಸ ಭಾರತ ಕೈಗೊಳ್ಳಲಿದ್ದು, ಆ ಪ್ರವಾಸದಲ್ಲಿ 5 T20, 5 ಏಕದಿನ, 2 ಟೆಸ್ಟನ್ನು ಆಡ್ತಾ ಇದೆ. ಮೊದಲು 3 ಏಕದಿನ ಇದ್ದಿದ್ದು 5 ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ 77ರ ವಿಶ್ವಕಪ್ಪನ್ನು ಮುಂದಾಲೋಚನೆ ಇಟ್ಕೊಂಡು 5 ಏಕದಿನ ಪಂದ್ಯಗಳನ್ನ ಆಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ 27ರಲ್ಲಿ ಬರುವ ವಿಶ್ವಕಪ್ಪು ಆಫ್ರಿಕಾ ಖಂಡದಲ್ಲಿ, 28 ಬರುವ T20 ವಿಶ್ವಕಪ್ಪು ಆಸ್ಟ್ರೇಲಿಯಾ ಖಂಡದಲ್ಲಿರೋದರಿಂದ ಹೆಚ್ಚು ವಿದೇಶಗಳಲ್ಲಿ ಪಂದ್ಯಗಳನ್ನು ಏರ್ಪಡಿಸೋದ್ರಿಂದ ಅಲ್ಲಿ ವಾತಾವರಣಕ್ಕೆ ಭಾರತ ವಿಶ್ವಕಪ್ನಲ್ಲಿ ಅಡ್ಜಸ್ಟ್ ಆಗಲು ಅನುಕೂಲ ಆಗುತ್ತೆ. ಆಮೇಲೆ ಸ್ಪೀಡ್ ಪಿಚ್ಗಳಿಗೆ ಪ್ರಾಕ್ಟೀಸ್ ಆಗುತ್ತಂತ ಹೇಳ್ತಾ, ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋದರಿಂದ ನನ್ನ ಸಬ್ಸ್ಕ್ರೈಬ್ ಮಾಡಿರಿ, ನಾನು ಮಾಡ್ತೀನಿ ಅನ್ನೋ ವಿಚಾರವನ್ನು ಹಂಚ್ಕೊಳ್ತಾ, ನಾಳೆ ದಿನ ನಾನು ಯಾವುದೇ ವಿಡಿಯೋವನ್ನು ಕ್ರಿಕೆಟ್ ಬಗ್ಗೆ ಮಾಡೋದಿಲ್ಲ. ಯಾಕಂದರೆ ನಮ್ಮ ಕರ್ನಾಟಕದ ರತ್ನ ಅಪ್ಪುರವರ ಬರ್ತ್ಡೇ ವಿಶೇಷವಾಗಿ ನಾನು ಒಂದು ವಿಶೇಷ ವಿಡಿಯೋವನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಹಂಚ್ಕೊಳ್ತಾ, ನನ್ನ ಈ ದಿನದ ಕ್ರಿಕೆಟ್ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಜೈ ಹಿಂದ್.